ನಮಸ್ತೆ. ಓದ್ತಾ ಇರೋ ಪುಸ್ತಕದ ಹೆಸರು ಜೀವನ ಸ್ಫೂರ್ತಿಯ ಕಥೆಗಳು. ಬರೆದಿರುವುದು ಮಹಾಬಲ ಬಾವಿ ಸರ್. ಸೊ ಕಥೆಯ ಹೆಸರು ನೆಗೆಟಿವ್ ಅಂತಃಶಕ್ತಿ. ನಿನ್ನೆ ನಾವು ಅಂತಃಶಕ್ತಿ ನೋಡಿದೀವಿ, ಇವಾಗ ನೆಗೆಟಿವ್ ಅಂತಃಶಕ್ತಿ ನೋಡೋಣ. ಒಬ್ಬ ಗ್ರೀಸ್ನ ತತ್ವಜ್ಞಾನಿ, ನಮ್ಗೆಲ್ಲ ಗೊತ್ತಿರೋ ಹಾಗೆ ಸಾಕ್ರೆಟಿಸ್. ಓಕೆ, ಸಾಕ್ರೆಟಿಸ್ನ ಬಳಿಗೆ ಒಬ್ಬ ಜ್ಯೋತಿಷ್ಯ ಬರ್ತಾರಂತೆ. ಜ್ಯೋತಿಷ್ಯರು ಬಂದ್ಬಿಟ್ಟು ಹೇಳ್ತಾರಂತೆ, ನಾನು ನಿನ್ನ ಕಣ್ಣು ಮತ್ತೆ ಮುಖಾನ ನೋಡ್ತಾ ನೀನ್ ಏನು ಅಂತ ನಾನು ಹೇಳ್ಬೋದು, ನಿನ್ನ ಭವಿಷ್ಯವನ್ನ ನಾನು ನಿಖರವಾಗಿ ಹೇಳ್ತೀನಿ ಅಂತ. ಜ್ಯೋತಿಷ್ಯ ಹೇಳಿದಾಗ ಸಾಕ್ರೆಟಿಸ್ ಆಯಿತು ನನ್ನನ್ನು ನೋಡಿ ಅಂತ ಹೇಳ್ತಾರಂತೆ. ಆಗ ಜ್ಯೋತಿಷ್ಯ ಸಾಕ್ರೆಟಿಸ್ ಮುಖನ ನೋಡ್ತಾ, ನಿನ್ನ ಮೂಗಿನ ಒಂದು ಹೊಳ್ಳೆ ಆಕಾರನ ನೋಡಿದ್ರೆ ನಿನಗೆ ತುಂಬ ಸಿಟ್ಟು ಅಂತ ಗೊತ್ತಾಗತ್ತೆ ಅಂತ. ಸಾಕ್ರೆಟಿಸು ಹೌದು ಅಂತ ಅಂತಾನಂತೆ. ಶಿಷ್ಯರಿಗೆ ಕೋಪ ಬರ್ತಾ ಇರುತ್ತಂತೆ. ನೆಕ್ಸ್ಟ್ ಹೇಳ್ತಾನಂತೆ, ನಿನ್ ತಲೆಯ ಆಕಾರ ನೋಡಿದ್ರೆ ನಿನಗೆ ತುಂಬಾ ದುರಾಸೆ ಇರುವಂತ ವ್ಯಕ್ತಿ ನೀನು ಅಂತ ಹೇಳ್ತಾನಂತೆ. ಶಿಷ್ಯರಿಗೆಲ್ಲ ಕೋಪ ಬರ್ತಾ ಇರುತ್ತಂತೆ. ನಿನ್ನ ಕೆನ್ನೆ ನೋಡಿದ್ರೆ ನೀನೊಬ್ಬ ವಿಚಿತ್ರ ವ್ಯಕ್ತಿ ಅಂತ ನನಗೆ ಖಾತ್ರಿ ಆಗ್ತಾ ಇದೆ ಅಂತಾರಂತೆ. ಶಿಷ್ಯರಿಗೆ ಕೋಪ ಬರುತ್ತಂತೆ. ನಿಮ್ಮ ತುಟಿ ಆಕಾರ ಮತ್ತೆ ಹಲ್ಲುಗಳನ್ನ ನೋಡಿದ್ರೆ ನೀವು ಜನರನ್ನ ವ್ಯವಸ್ಥೆಯ ವಿರುದ್ಧ ದಂಗೆ ಏಳಿಸ್ತೀರಾ ಅಂತ ಹೇಳ್ತಾನಂತೆ. ನಿಮ್ ಭವಿಷ್ಯ ಹೀಗಿದೆ ಅಂತ ಹೇಳ್ತಾನಂತೆ. ಜ್ಯೋತಿಷ್ಯ ಹೇಳಿದ್ದನ್ನ ಕೇಳಿದ ಸಾಕ್ರೆಟಿಸ್ ಕೊನೆಗೆ ನಗ್ತಾ ಹಣನ ಕೊಟ್ಟು ಒಳ್ಳೇದಾಗ್ಲಿ, ನಿಮ್ಗೆ ಕರೆಕ್ಟಾಗಿ ಹೇಳಿದ್ದೀರಾ ಅಂತ ಕಳಿಸ್ತಾರಂತೆ. ಆಗ ಶಿಷ್ಯರೆಲ್ಲ ಕೋಪ ಬಂದ್ಬಿಟ್ಟು, ಅಲ್ಲ ಗುರುಗಳೇ, ಅವ್ನು ನಿಮ್ಮ ಬಗ್ಗೆ ಒಂದೇ ಒಂದು ಒಳ್ಳೇದನ್ನ ಮಾತಾಡ್ಲಿಲ್ಲ, ಬರೀ ನೆಗೆಟಿವ್ ಹೇಳ್ದ, ಅವನಿಗೆ ನೀವು ಹಣ ಕೊಟ್ಬಿಟ್ಟು ಒಳ್ಳೇದಾಗ್ಲಿ ಅಂತ ಕಳಿಸ್ಬಿಟ್ರಲ್ಲ ಅಂತ. ಆಗ ಸಾಕ್ರೆಟಿಸ್ ಹೇಳಿದ್ರಂತೆ, ಜ್ಯೋತಿಷ್ಯ ನನ್ನ ಬಗ್ಗೆ ಏನ್ ಹೇಳಿದ್ನೋ ಅದೆಲ್ಲವೂ ನಿಜ, ಸುಳ್ಳಲ್ಲ, ಅದೆಲ್ಲವೂ ನಿಜ. ಅವನು ಹೇಳಿದ್ದೆಲ್ಲ ಕೂಡ ಮನಪೂರ್ವಕವಾಗಿ ನಾನು ಒಪ್ಕೊಂಡೆ, ಅದಕ್ಕೆ ನಾನು ಅವನಿಗೆ ಹಣನ ಕೊಟ್ಟೆ. ಆದ್ರೆ ನನ್ನೊಳಗೆ ಅವನು ಹೇಳಿದ ನೆಗೆಟಿವ್ ಸಂಗತಿಗಳೆಲ್ಲ ಖಂಡಿತ ಇದೆ, ಅದರಿಂದನೇ ನಾನು ಹಣ ಕೊಟ್ಟೆ. ಆದ್ರೆ ಜ್ಯೋತಿಷ್ಯ ಒಂದೇ ಒಂದು ತಪ್ಪು ಮಾಡಿದಾನೆ ಅಂತ. ಏನು ಅಂತ ಅಂದ್ರೆ, ಅವನು ನನ್ನ ನೆಗೆಟಿವ್ ಗುಣಗಳಿಗೆ ಒತ್ತು ಕೊಟ್ಟ, ಆದ್ರೆ ಆ ನೆಗೆಟಿವ್ ಗುಣಗಳು ನನ್ನಲ್ಲಿದ್ರೂ ಸಹ ನನ್ನ ಅಂತಃಶಕ್ತಿಯ ಮೂಲಕ ಇದುವರೆಗೂ ಆ ನೆಗೆಟಿವ್ ಗುಣಗಳನ್ನ ನಾನು ಬಳಸಿಲ್ಲ. ಅಂದ್ರೆ ನನ್ನ ಹತ್ರ ಎಲ್ಲ ನಕಾರಾತ್ಮಕತೆ ಇದೆ, ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಥಿಂಕಿಂಗ್ ಎಲ್ಲ ಇದೆ ನನ್ನ ಹತ್ರ, ಅವನು ಹೇಳಿದ್ ನಿಜ. ಆದ್ರೆ ಇದುವರೆಗೂ ನಾನು ಅದನ್ನ ಬಳಸಿಲ್ಲ, ಮುಂದೆ ಅದನ್ನ ನಾನು ಬಳಸೋದು ಇಲ್ಲ. ಯಾಕಂದ್ರೆ ಆ ನೆಗೆಟಿವ್ ಶಕ್ತಿಗಳಿಗಿಂತ ಹೆಚ್ಚಾಗಿ ಅದನ್ನ ಕಂಟ್ರೋಲ್ ಮಾಡುವಂತಹ ಅಂತಃಶಕ್ತಿ ನನ್ನಲ್ಲಿದೆ ಅಂತ ಸಾಕ್ರೆಟಿಸ್ ಹೇಳ್ತಾರಂತ. ಹೇಳ್ಬಿಟ್ಟು ಅದನ್ನ ಅವನು ಗುರ್ಸಕ್ಕಾಗಿಲ್ಲ ಅಂತ ಹೇಳ್ತಾರಂತ. ಇದರಲ್ಲಿ ನಾವೇನ್ ಕಲಿಬೇಕು ಅಂದ್ರೆ, ನಾವೆಲ್ಲರೂ ಕೂಡ ಜಗತ್ತಲ್ಲಿ ಯಾರೂ ಪರ್ಫೆಕ್ಟ್ ಅಲ್ಲ. ಎಲ್ಲರಲ್ಲೂ ಯಾವುದಾದ್ರೂ ಒಂದು ನೆಗೆಟಿವ್ ಗುಣಗಳು ಇದ್ದೇ ಇರುತ್ತೆ. ಒಂದು ಅಲ್ಲ, ಎಷ್ಟೊಂದು ನೆಗೆಟಿವ್ ಗುಣ ಇದ್ದೇ ಇರುತ್ತೆ. ಆದರೆ ನಮ್ಮ ಅಂತಃಶಕ್ತಿ ಬಲವಾಗಿದ್ರೆ ಎಲ್ಲ ನೆಗೆಟಿವ್ ಗುಣಗಳನ್ನು ನಾವು ಕಂಟ್ರೋಲ್ ಮಾಡ್ಬೋದು, ಒಳ್ಳೆಯ ವ್ಯಕ್ತಿಯಾಗಿ ಬದುಕಬಹುದು. ಬೇರೆಯವರಿಗೆ ನಾವು ಹೇಗೆ ಬೇಕಾದರೂ ಕಾಣಿಸ್ಲಿ, ನಮ್ಮ ಅಂತಃಸಾಕ್ಷಿಗೆ ನಾವು ಪ್ರಾಮಾಣಿಕರಾಗಿ ಒಳ್ಳೆಯವರಾಗಿದ್ದರೆ ಸಾಕು, ಯಾರೂ ನಮ್ಮನ್ನು ಶೇಕ್ ಮಾಡೋಕ್ಕಾಗಲ್ಲ ಅಂತ. ಸೊ ಎಷ್ಟು ಚೆನ್ನಾಗಿದೆ ನೋಡಿ, ಯಾರೂ ಪರ್ಫೆಕ್ಟ್ ಅಲ್ಲ. ಏನು ಗೊತ್ತಾ, ಸಮ್ಟೈಮ್ಸ್ ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ, ಇವತ್ತಿಗೂ ನಾನು ಪರ್ಫೆಕ್ಟ್ ಅಂತ ಅನ್ನಿಸ್ಕೋಬೇಕು ಅಥವಾ ನಾನು ಇದ್ದೀನಿ ಅನ್ನೋ ಭಾವನೆ ನನಗಿಲ್ಲ. ಬಿಕಾಸ್ ಲಾಟ್ಸ್ ಆಫ್ ಲೂ ಪಾಯಿಂಟ್ಸ್ ಇದ್ದೇ ಇದೆ, ನನ್ನಲ್ಲಿ ತುಂಬ ನ್ಯೂನ್ಯತೆ ಇದೆ. ಆದರೆ ನನಗೆ ನನ್ನ ಮೇಲಿರುವಂತಹ ಹೆಮ್ಮೆ ಏನಂದರೆ, ನನ್ನ ಮನಸ್ಸಿಗೆ ಅದನ್ನು ಹೇಗೆ ಟ್ವಿಸ್ಟ್ ಮಾಡಬೇಕು ಅನ್ನೋ ಕಂಟ್ರೋಲ್ ಕೆಪಾಸಿಟಿ ಇದೆ ಅಂತ. ಈ ಕತೆ ಓದಬೇಕಾದ್ರೆ ಅನ್ನಿಸ್ತು. ರೀಸೆಂಟಾಗಿ ಒಬ್ಬರ ಹತ್ರ ಮಾತಾಡ್ತಾ ಇದ್ದೆ, ನಂಗೆ ತುಂಬ ಕ್ಲೋಸ್ ಫ್ರೆಂಡ್ ಹತ್ರ. ಅವ್ರು ಹೇಳ್ತಾ ಇದ್ರು, ಇನ್ನೂ ಮಲ್ಕೊಂಡು ಬೆಡ್ ಮೇಲೆ ಒದ್ದಾಡ್ತಾ ಇದ್ದೀನಿ ಅಂದರೆ, ಅಕ್ಕ ಅದೇನೋ ಗೊತ್ತಿಲ್ಲ, ಬೆಡ್ ಮೇಲೆ ಮಲ್ಕೊಂಡು ಒದ್ದಾಡಬೇಕು ಅನಿಸುತ್ತೆ ಅಂತ ಹೇಳಿ. ನಾನು ಬೆಳಗ್ಗೆ 7 ಗಂಟೆ ಹಂಗೆ ಎದ್ರೂ, ಅಂದರೆ ಕೆಲಸ ಮುಗಿಸ್ಬಿಟ್ಟು ಮತ್ತೆ ಮಲಗಿಬಿಟ್ಟು ಮತ್ತೆ ನಾನು ಎದ್ರೂ ಮತ್ತೆ 2 ಅವರ್ ಹಾಸಿಗೆ ಮೇಲೆ ಒದ್ದಾಡ್ತೀನಿ, ಅದೇನೋ ಗೊತ್ತಿಲ್ಲ ಅಂತ. ನಾನು ಅದಕ್ಕೆ ರಾಹು ಕೇತು ವೀಕ್ ಇದ್ದಾರೆ ನೋಡ್ಕೊ ಅಂತ ಹೇಳಿದೆ. ಅದಕ್ಕೆ ಹಂಗಲ್ಲ ಅಕ್ಕ, ಅಂದರೆ ರಾಹು ಕೇತು ವೀಕ್ ಇದ್ರೆ ಹಿಂಗಾಗುತ್ತಾ? ಹೌದು, ಹಿಂಗಾಗುತ್ತೆ, ಎದ್ದೋಳಲ್ಲ, ಹಿಂಗೆ ಆಟಾಡ್ಸುತ್ತೆ ಅದು ಅಂತ ಹೇಳ್ತಾ ಇದ್ದೆ. ಹಂಗಿದ್ರೆ ಅದಕ್ಕೆ ಏನು ಮಾಡ್ಬೇಕಕ್ಕ ನಾವು ಅಂತ ಹೇಳ್ದ. ಸಿಂಪಲ್ಲಾಗಿ ಏನು ಮಾಡಬೇಕು ಅಂದರೆ ಮನ್ಸು ಮಾಡಬೇಕು ಅಂತ. ಸೊ ಏನೇ ಗ್ರಹ ಪೂಜೆ ಏನೇ ಮಾಡಿಸಿ ಅವೆಲ್ಲ ವರ್ಕ್ ಆಗುತ್ತೆ. ಆದರೆ ಹಾಸಿಗೆಯಿಂದ ಎದ್ದೋ ಮೇಲೆ ಅಂತ ಅಂದ್ಕೊಂಡು ಎದ್ದೊಳ್ಳಿಲ್ಲ ಅಂದರೆ ಯಾವತ್ತೂ ಎದ್ದೊಳ್ಳಲ್ಲ. ಸೊ ನಮ್ಮ ಅಂತಃಶಕ್ತಿ ನಮಗೆ ಯಾವತ್ತೂ ಕೂಡ ನಮ್ಮ ಒಳಗಡೆ ಇರೋ ನೆಗೆಟಿವಿಟಿ, ಎಷ್ಟೊಂದು ಸಲ ಸುಳ್ಳು ಹೇಳ್ಬೇಕನ್ಸುತ್ತೆ, ಯಾರಿಗೋ ಗೊತ್ತಿಲ್ಲದೆ ಏನೋ ತಿನ್ಬೇಕನ್ಸುತ್ತೆ, ಕುಡಿಬೇಕನ್ಸುತ್ತೆ, ಎಲ್ಲಾದರೂ ಯಾರಿಗೂ ಗೊತ್ತಿಲ್ಲದೆ ಹೋಗ್ಬೇಕನ್ಸುತ್ತೆ. ಕೆಲವು ಈಗ ಮಾಡ್ತಾರೆ ಅಲ್ವಾ, ಹುಡುಗ ಹುಡುಗಿ ಲೈಕ್ ಯಾರಿಗೂ ಹೇಳ್ದೆ ಹೋಗೋದು, ಗೊತ್ತಾಗದೆ ಏನೇನೋ ಮಾಡ್ತಾರಲ್ವಾ. ಇದೆಲ್ಲ ಎಲ್ಲರಲ್ಲೂ ಇದೆ. ಆದರೆ ಒಂದೇ ಒಂದನ್ನು ಸ್ಟ್ರಾಂಗ್ ಮಾಡ್ಕೊಬೇಕು. ಅದೆಲ್ಲ ಮಾಡೋಕ್ಕೆ ಮುಂಚೆ ಒಂದು ಕ್ಷಣ
ನಾನು ಇದನ್ನು ಮಾಡಲ್ಲ, ನಾನು ಆ ತಪ್ಪು ಆ ನೆಗೆಟಿವ್ ಮಾಡೋದಕ್ಕಿಂತ ನನ್ನ ಅಂತಃಶಕ್ತಿ ಕಂಟ್ರೋಲಿಂಗ್ ಕೆಪಾಸಿಟಿ ಜಾಸ್ತಿ ಇದೆ ಅಂತ ನೀವು ಅಂದ್ಕೊಂಡಾಗ ಎಲ್ಲವನ್ನ ನೀವು ಕಂಟ್ರೋಲ್ ಮಾಡ್ತೀರಾ. ಸಾಕ್ರೆಟಿಸ್ ಹೇಳಿದ್ದೇನು, ಅವನ ಹತ್ರ ಅದೆಲ್ಲ ಇದೆ, ಆದರೆ ಅವನು ಅದನ್ನು ಬಳಸಲ್ಲ, ಯಾಕಂದರೆ ಅದನ್ನು ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇದೆ ಅಂತ. ಹಾಗಿದ್ರೆ ನಿಮಗೇನು ಅರ್ಥ ಆಯಿತು ಅಂತ ಕಮೆಂಟ್ ಮಾಡಿ. ಅಂಡ್ ಇವತ್ತಿನ ಅಫರ್ಮೇಷನ್ ಏನು ಅಂತ ಅಂದರೆ, ಓಕೆ, ನನ್ನಲ್ಲಿ ಸೆಲ್ಫ್ ಕಂಟ್ರೋಲ್ ಹೆಚ್ಚಾಗಿದೆ, ನನ್ನಲ್ಲಿ ಸೆಲ್ಫ್ ಕಂಟ್ರೋಲ್ ಹೆಚ್ಚಾಗಿದೆ, ನಾನು ಸೆಲ್ಫ್ ಕಂಟ್ರೋಲ್ಡ್ ವ್ಯಕ್ತಿ ಆಗಿದ್ದೀನಿ. ಸೊ ನಾನು ಸೆಲ್ಫ್ ಕಂಟ್ರೋಲಲ್ಲಿದ್ದರೆ ಎಲ್ಲವೂ ನನ್ನ ಕಂಟ್ರೋಲಲ್ಲಿರುತ್ತೆ, ನನ್ನ ಲೈಫ್ ನನ್ನ ಕಂಟ್ರೋಲಲ್ಲಿರುತ್ತೆ. ಸೊ ದಟ್ ಅದನ್ನು ನೀವು ಅಫರ್ಮೇಷನ್ ಮಾಡಿ, ಬೆಳಗ್ಗೆಯಿಂದ ಸಂಜೆ ತನಕ ಅದನ್ನೇ ನೀವು ಮಾತಾಡಿ, ಅದನ್ನೇ ಅಬ್ಸರ್ವ್ ಮಾಡಿ. ನೀವೇನೇ ಕೆಟ್ಟದ್ದು ಮಾಡೋಕ್ಕೆ ಮುಂಚೆ ಒಂದು ಕ್ಷಣ ನಿಮ್ಮ ಮನಸ್ಸೊಳಗಡೆ, ನಿಮ್ಮ ಅಂತರಂಗದ ಒಳಗಡೆ ಪ್ರಶ್ನೆ ಮಾಡ್ಕೊಳ್ಳಿ, ನಿಮ್ಮ ಅಂತಃಶಕ್ತಿನ ಜಾಸ್ತಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಭಾವನೆಗಳು ಬಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗಿದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅಂದ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯಿತು. ಆ್ಯಕ್ಚುಲ್ ಆಗಿ ನಂಗೆ ತುಂಬ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ, ನಾನು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಎಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯುಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ ಭಾವನೆಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.